ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಾಮದನ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ಪ್ರತಿದಿನದಂತೆ ಇವತ್ತು ಒಂದು ಸ್ಮಾಲ್ ರಿಕ್ವೆಸ್ಟ್ ಅಂತಂದರೆ, ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೀವು ಯಾವ ಥರ ಸಪೋರ್ಟ್ ಮಾಡ್ತೀರಾ ಅದೇ ಥರ ನಾನು ಕೂಡ ಹೆಚ್ಚು ಹೆಚ್ಚು ವಿಷಯಗಳ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಫ್ರೆಂಡ್ಸ್, ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತಂದೇಳಿ ಇದು ಮಾಡ್ತಾ ಇದ್ದೇನೆ. ಏನಂತ ಅಂದರೆ, ಎಷ್ಟೋ ಜನಗಳಿಗೆ ಇನ್ನೂ ಒಂದೇ ಗೊಂದಲದಲ್ಲಿದ್ದಾರೆ. ಯಾಕಂದರೆ ಸುಮಾರು ಜನ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ, ಸರ್ ಎ ಖಾತಾ ಅಂದ್ರೇನು, ಬಿ ಖಾತಾ ಅಂದ್ರೇನು, ನಮಗೆ ರಿಜಿಸ್ಟ್ರೇಷನ್ ಆಗುತ್ತಾ ಇಲ್ವಾ, ಈ ಥರ ಎಲ್ಲನೂ ತುಂಬಾ ಗೊಂದಲ ಇದು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಎಷ್ಟೋ ಜನ ಈ ಖಾತಾ ಮಾಡಿಸಿರೋದ್ರಲ್ಲಿ ಕ್ರಮಬದ್ಧವಲ್ಲದ ಪ್ರಾಪರ್ಟಿ ಅಂತ ಹೇಳಿಬಿಟ್ಟು ಖಾತಾದಲ್ಲಿ ಕೊಡ್ತಾ ಇದ್ದಾರೆ. ನಾವು ಮುಂದೆ ಏನಾದರೂ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದರೆ ನಮಗೇನು ಪ್ರಾಬ್ಲಮ್ ಆಗುತ್ತಾ ಏನು ಅಂತಂದೇಳಿ ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ. ಫ್ರೆಂಡ್ಸ್, ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನಂದರೆ, ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಎ ಖಾತಾ ಬಿ ಖಾತಾ ಯಾವುದೇ ಖಾತಾ ಇರಲಿ ಬಿಡಲಿ, ಪ್ರತಿಯೊಂದು ಪ್ರಾಪರ್ಟಿ ಕೂಡ ಈ ಖಾತಾ ಅಂದರೆ ನಮ್ಮ BBMP ಲಿಮಿಟಿಂದ ಹಿಡಿದು ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಪ್ರತಿಯೊಂದು ಕಡೆಗೂ ಎಲ್ಲೆಲ್ಲಿ ಪ್ರಾಪರ್ಟಿ ಇದೆ, ಮೀನ್ಸ್ ಸೈಟ್ ಆಗ್ಬೋದು, ಮನೆ ಆಗ್ಬೋದು, ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗ್ಬೋದು, ಪ್ರತಿಯೊಂದು ಪ್ರಾಪರ್ಟಿಗೂ ಈ ಖಾತಾ ಅನ್ನೋದು ಮಸ್ಟ್ ಅಂಡ್ ಶುಡ್. ಈ ಖಾತಾ ಇಲ್ಲದೆ ಯಾವುದೇ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ದಯಾನಂದ ಸಾಹೇಬರು ಕ್ಲಿಯರ್ ಕಟ್ ಆಗೇನೆ ಅದು ಸರ್ಕ್ಯುಲರ್ ಅನ್ನ ಪ್ರತಿಯೊಂದು ಸಬ್ ರಿಜಿಸ್ಟರ್ಡ್ಗೂ ಇಶ್ಯೂ ಮಾಡಿದ್ದಾರೆ. ಈ ಇಶ್ಯೂ ಮಾಡಿರೋದೇನೇನೆ ಎಷ್ಟೋ ಜನಕ್ಕೆ ಅದು ಗೊಂದಲ ಸೃಷ್ಟಿಯಾಗಿದೆ. ಆ ಇಶ್ಯೂ ಮಾಡಿದಾಗಿಂದನೂ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ಅಂತಲೇ ತಿಳ್ಕೊಳ್ತೀನಿ. ಯಾಕಂತಂದ್ರೆ ಮೊದಲಿಗೆಲ್ಲನೂ ಸಬ್ ರಿಜಿಸ್ಟರ್ಸ್ ನಿಮ್ಮ ಬಿ ಖಾತಾ ಇದ್ರೆ ರಿಜಿಸ್ಟರ್ ಮಾಡಲ್ಲ, ಎ ಖಾತಾ ಇದ್ರೆ ಮಾತ್ರ ಮಾಡೋದು, ಆ ಥರ ಎಲ್ಲನೂ ಜನಗಳಿಗೆ ಹೆದರಿಸ್ತಾ ಇದ್ರು. ಇವಾಗ ಎಲ್ಲ ಕಡೆಗೂ ಯಾವುದೇ ಸಬ್ ರಿಜಿಸ್ಟರ್ಗೆ ಹೋದ್ರು ಕೂಡ ನಿಮಗೆ ರೂರಲ್ ಆಗ್ಬೋದು, ಸಿಟಿ ಲಿಮಿಟ್ ಆಗ್ಬೋದು, ನಿಮಗೆ ಸರ್ಕ್ಯುಲರ್ ಇಶ್ಯೂ ಆಗಿರೋದ್ರಿಂದ ಯಾವುದೇ ಸಬ್ ರಿಜಿಸ್ಟರ್ ಇಂದ ನಿಮ್ಗೆ ಈ ಕ್ವಶನ್ ಅನ್ನೋದು ರೈಸ್ ಆಗಲ್ಲ. ಮತ್ತೆ ಈ ಖಾತನ್ನ ನೀವು ಇಷ್ಟು ನಾನು ಸುಮಾರು 40 ವಿಡಿಯೋ 30 ವಿಡಿಯೋದಲ್ಲಿ ನಿಯರ್ಲಿ ಹೇಳಿದ್ದೀನಿ. ಆದ್ರೂ ಕೂಡ ಈ ಖಾತೆ ಯಾಕೆ ಬೇಕು ಅಂತಲೇ ಕೇಳ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಒಂದು ಈ ನಮ್ಮ ಕರ್ನಾಟಕ ಸರ್ಕಾರ ಅಂತಲ್ಲ, ಥ್ರೋಟ್ ಇಂಡಿಯಾ ರೆವೆನ್ಯೂ ಅಷ್ಟು ಫ್ರಾಡ್ ಬೇರೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲೂ ಆಗಲ್ಲ. ಯಾಕಂದ್ರೆ ಒಂದೊಂದು ಸೈಟ್ ಅನ್ನ 2-3 ಜನಕ್ಕೆ ಮಾಡಿರೋ ಉದಾಹರಣೆಗಳು ಇಷ್ಟೂ ಇದೆ. ಇನ್ನೊಂದು, ಆ ಪ್ರಾಪರ್ಟಿನೇ ಅವ್ರದೇ ಆಗಿರಲ್ಲ, ಏನೋ ಒಂದು ನಕಲಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ರಿಜಿಸ್ಟರ್ ಮಾಡಿರೋ ಎಷ್ಟೋ ಉದಾಹರಣೆ ಇದೆ. ಈ ತರ ಆಗ್ಬಾರ್ದು ಅಂತಂದೇಳಿನೇನೆ ಸಿದ್ದರಾಮಣ್ಣ ಅವರು ಇದನ್ನ ಡಿಜಿಟೈಲ್ ಅಂತಂದೇಳಿ ಇದ್ ಮಾಡಿರೋದು. ಯಾಕಂದ್ರೆ ನೀವೊಂದು ಟ್ಯಾಕ್ಸ್ ಕಟ್ಟಬೇಕಾಗ್ಲಿ ಅಥವಾ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾಗ್ಲಿ, ಪ್ರತಿಯೊಂದಕ್ಕೂ ನಿಮ್ಗೆ ಈ ಖಾತಾ ಸಹಕರಿಸುತ್ತೆ. ಆ ಈ ಖಾತಾ ನಂಬರ್, PID ನಂಬರ್ ಏನಿದೆ, ಆ PID ನಂಬರ್ ಒಂದಿದ್ರೆ ಸಾಕು, ನೀವು ಆ ಪ್ರಾಪರ್ಟಿ ಇಡೀ ಜಾತಕನ್ನ ನೀವು ತಿಳ್ಕೊಳ್ಬಹುದು. ಆ PID ನಂಬರ್ ಇಂದಲೇನೆ ನೀವು ಫುಲ್ ಜಾತಕನ್ನ ತಗೊಳ್ಬಹುದು. ಯಾಕೇಳಿ, ಅದರಲ್ಲಿ ಓನರ್ ಯಾರು ಅಂತ ಇರುತ್ತೆ, ಮತ್ತೆ EC ಇದೆ ಅಟ್ಯಾಚ್ ಆಗಿರುತ್ತೆ, ಎಷ್ಟು ವರ್ಷದಿಂದ ಅವರು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನೋದು ಕೂಡ ECL ಬಂದಿರುತ್ತೆ. ಪರ್ಟಿಕ್ಯುಲರ್ ಲೊಕೇಶನ್ GPS ಕ್ಯಾಮ್ರಾದಿಂದ ಅದು ತೆಗ್ದಿರೋದ್ರಿಂದ ಅದೇ ಜಾಗದಿಂದಲೇನೆ ಅವರು ತೆಗ್ದಿರ್ತಾರೆ, ಅದೇ ಸೈಟ್ ಅಂತಂದೇಳಿ ನಿಮ್ಗೆ ಐಡೆಂಟಿಫಿಕೇಶನ್ ಆಗುತ್ತೆ. ಮತ್ತೆ ಈ ಖಾತಾದಲ್ಲಿ ಫೋಟೋ ಬಂದಿರುತ್ತೆ, ನಿಮ್ಗೆ ಪ್ರಾಪರ್ಟಿ ಫೋಟೋ ಪ್ಲಸ್ ಅವ್ರದ್ದು ಫೋಟೋ ಬಂದಿರುತ್ತೆ. ಅದರಿಂದ ನಿಮ್ಗೆ ಈಸಿಯಾಗಿ ಐಡೆಂಟಿಫಿಕೇಶನ್ ಆಗುತ್ತೆ. ಅದರಿಂದ ಈ ಖಾತಾ ಬೇಕೇ ಬೇಕು. ಮತ್ತೆ ನೀವು ಸಬ್ ರಿಜಿಸ್ಟರ್ಡ್ ಆಫೀಸಿಗೆ ಹೋದಾಗ ನಿಮ್ಗೆ ಯಾವುದೇ ತರ ಗೊಂದಲ ಅನ್ನೋದು ಇರಬಾರ್ದು. ಯಾವುದೇ ಗೊಂದಲ ಇಲ್ಲದೆ
ಎ ಖಾತಾ ಆಗ್ಲಿ ಬಿ ಖಾತಾ ಆಗ್ಲಿ ಯಾವುದೇ ಒಂದು ಇದ್ರೂ ಕೂಡ ನಿಮ್ಗೆ ಯಾವುದಾದ್ರೂ ಒಂದು ಎ ಆರ್ ಬಿ ಎನಿ ಒನ್ ಇದ್ರೂ ಕೂಡ ನಿಮ್ಗೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡಲೇಬೇಕು. ಆ ಗೊಂದಲಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಾಗಿದೆ. ಈ ಎ ಖಾತಾ ಬಿ ಖಾತಾ ಎರಡೂ ಕೂಡ ನಿಮ್ಗೆ ಸಬ್ ರಿಜಿಸ್ಟರ್ಡ್ ಹೋದಾಗ ಎರಡೂ ನಿಮ್ಗೆ 100% ಯೂಸ್ ಆಗುತ್ತೆ. ಎ ಖಾತಾ ಇದ್ರೆ ಮಾತ್ರ ರಿಜಿಸ್ಟ್ರೇಷನ್ ಆಗೋದು, ಬಿ ಖಾತಾ ಇದ್ರೆ ರಿಜಿಸ್ಟ್ರೇಷನ್ ಆಗಲ್ಲ ಅಂತ ಹೇಳ್ಬಿಟ್ಟೆಲ್ಲಾನು ಎ ಖಾತಾ ಇದ್ರೆ ಮಾತ್ರನೇ ರಿಜಿಸ್ಟ್ರೇಷನ್ ಆಗೋದು, ಬಿ ಖಾತಾ ಇದ್ರೆ ಮಾತ್ರ ರಿಜಿಸ್ಟ್ರೇಷನ್ ಆಗಲ್ಲ. ಎ ಖಾತಾ ಇರ್ಲೇಬೇಕು. ಇದು ತುಂಬಾ ಸಬ್ ರಿಜಿಸ್ಟರ್ಡ್ಸ್ ನಿಮ್ಗೆ ಒಂದು ಗೊಂದಲನ ಸೃಷ್ಟಿ ಮಾಡಿದ್ರು. ಆ ಗೊಂದಲನ ನಿಮ್ಗೆ ಪೊಲೀಸ್ ಸ್ಟಾಪ್ ಇಟ್ಟಾಯ್ತು. ಅದ್ರ ಇನ್ನ ಯಾರು ಅದನ್ನ ಕ್ವಶನ್ ರೈಸ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಯಾವುದೇ ಸಬ್ ರಿಜಿಸ್ಟರ್ಗೆ ನಿಮ್ದು ಈ ಖಾತಾ ತಗೊಂಡ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಅನ್ನೋದನ್ನ ಮಾಡ್ಕೊಡ್ತಾರೆ. ನಿಮ್ಗೆ ಇನ್ನ ಒಂದು ಕನ್ಫ್ಯೂಷನ್ ಏನಂತ ಅಂದ್ರೆ, ನಾನು ತುಂಬಾ ಜನ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ, ಸರ್ ಎ ಖಾತಾ ಯಾವ್ದಕ್ ಬರುತ್ತೆ, ಬಿ ಖಾತಾ ಯಾವ್ದಕ್ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನು ಇದನ್ನ ಸುಮಾರು ವಿಡಿಯೋಸ್ ಅಲ್ಲಿ ಹೇಳಿದೀನಿ. ತಿರ್ಗಾನು ಅದನ್ನೇ ಕೇಳ್ತಾ ಇದ್ದೀರಾ. ಅದಕ್ಕಾಗಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ನಾನು, ಎ ಖಾತಾ ಯಾವ್ದಕ್ ಬರುತ್ತೆ, ಬಿ ಖಾತಾ ಯಾವ್ದಕ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಎಲ್ಲಾನು ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಯಾಕಂದ್ರೆ ನೀವು ವಿಡಿಯೋನ ಪೂರ್ತಿ ನೋಡಲ್ಲ. ಆ ವಿಡಿಯೋ ಪೂರ್ತಿ ನೋಡದೇ ಇರೋದೇನೆ ನಿಮ್ಗೆ ಅದು ಪೂರ್ತಿ ಮಾಹಿತಿ ಗೊತ್ತಾಗಲ್ಲ. ಆ ಪೂರ್ತಿ ಮಾಹಿತಿ ಗೊತ್ತಾಗ್ಬೇಕು ಅಂತ ಅಂದ್ರೆ ನಿಮ್ಗೆ ಆ ವಿಡಿಯೋ ನೋಡ್ಲೇಬೇಕು. ಪೂರ್ತಿ ನೋಡಿದಾಗ ಮಾತ್ರನೇನೆ ಅದು ಪೂರ್ತಿ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ಎ ಖಾತಾ ಬಂದ್ಬಿಟ್ಟು ಯಾವುದೇ ಸೇಲ್ ಡೀಡ್, ಗಿಫ್ಟ್ ಡೀಡ್, ವಿಭಾಗ ಪತ್ರ, ಹಕ್ಕುಪತ್ರ, ಮತ್ತೆ ನಿಮ್ಗೆ ಸರ್ಕಾರ ನಿಗಮ ಅಂತ ಅಂದ್ರೆ KHB ಆಗ್ಬೋದು, BDA ಆಗ್ಬೋದು, ಯಾವುದೇ ಇದರಿಂದ ನಿಮ್ಗೆ ಹಕ್ಕುಪತ್ರ ಬಂದಿರೋದಾಗ್ಬೋದು, ಅಥವಾ 94CC ನಲ್ಲಿ ನಿಮ್ಗೆ ಅಲರ್ಟ್ ಆಗಿರೋದಾಗ್ಬೋದು. ಇವ್ದು ಯಾವುದೇ ಪ್ರಾಪರ್ಟಿ ಇದ್ದು ನೀವು ಬೆಟರ್ಮೆಂಟ್ ಚಾರ್ಜಸ್ ನೀವು ಕಟ್ಟಿದ್ದರೆ ನಿಮ್ಗೆ ಎ ಖಾತಾ ಕೊಡ್ತಾನೆ. ಪ್ಲಸ್ BDA ನಲ್ಲಿ ಇತ್ತು ಅಂತಂದ್ರೆ 100% ನಿಮಗ್ BDAದ್ದು ಎ ಖಾತಾ ಕೊಡ್ತಾನೆ. ಯಾಕಂದ್ರೆ ಅವ್ರದ್ದು ಪ್ಲಾನ್ ಅಪ್ರೂವಲ್ ಆಗಿರುತ್ತೆ. KHBದು ಹೌಸಿಂಗ್ ಬೋರ್ಡ್ದು 100% ನಿಮ್ಗೆ ಸಿಗುತ್ತೆ. ಇನ್ನ 94CC ನಲ್ಲಿ ಅದು ಗವರ್ನಮೆಂಟ್ ಇಂದಲೇನೆ ಆಗಿರೋದು, ಅದರಿಂದಾನು ಕೂಡ ನಿಮ್ಗೆ ಎ ಖಾತಾ ಕೊಡ್ತಾನೆ. ಮತ್ತೆ ಹಕ್ಕುಪತ್ರ ಅದಕ್ಕೂ ಕೂಡ ಎ ಖಾತಾನೆ ಕೊಡ್ತಾನೆ. ಯಾಕೇಳಿ ಅದು ಗವರ್ನಮೆಂಟ್ ಅಲಾಟೆಡ್ ಹಕ್ಕುಪತ್ರ ಕೂಡ. ಇನ್ನ ಪ್ರೈವೇಟ್ ಯಾವ್ದಿದಾಗಿರುತ್ತೆ ಅದು ಅಲ್ಲಿ ಕನ್ಸರ್ನ್ ಅಥಾರಿಟಿ ಏನಿರುತ್ತೆ ಅದರಿಂದ ಅನುಮೋದನೆಗೊಂಡಿರ್ಬೇಕು, ಅಂದ್ರೆ ಅಪ್ರೂವ್ಡ್ ಆಗಿರ್ಬೇಕು, ಪ್ಲಾನ್ ಅಪ್ರೂವಲ್ ಆಗಿರ್ಬೇಕು. ಆ ಪ್ಲಾನ್ ಅಪ್ರೂವಲ್ ಆಗಿದ್ದರೆ ಅದಕ್ಕೆ ಎ ಖಾತಾ ಸಿಗುತ್ತೆ. ಆ ಎ ಖಾತಾಗೆ ಈ ಇಷ್ಟು ಡಾಕ್ಯುಮೆಂಟ್ ಇದ್ದು ಅದರ ಜೊತೆಗೆ EC, ಟ್ಯಾಕ್ಸ್ ಪೇಡ್ ರಿಸಿಪ್ಟು, ಮತ್ತೆ ನಿಮ್ದು ಹೋಲ್ಡ್ ಖಾತಾ, ನಿಮ್ದೊಂದು ಗುರುತಿನ ಚೀಟಿ, ಮತ್ತೆ ಸೈಟು ಅಥವಾ ಮನೆಯದು GPS ಫೋಟೋ ಒಂದು, ಮತ್ತೆ ನಿಮ್ದೊಂದು ಫೋಟೋ. ಇಷ್ಟು ಡಾಕ್ಯುಮೆಂಟ್ ಇತ್ತು ಅಂತಂದ್ರೆ ನಿಮ್ಗೆ 100% ಎ ಖಾತಾ ಅನ್ನೋದೊಂದು ಸಿಗುತ್ತೆ. ಇನ್ನು ಬಿ ಖಾತಾ ಯಾವ್ದಕ್ ಸಿಗುತ್ತೆ? ಯಾವುದ್ಯಾವುದು ಇಲ್ಲಿವರೆಗೂ ಖಾತಾ ಇಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ, ಟ್ಯಾಕ್ಸ್ ಕಟ್ಟಿ ಕೂಡ ರೆವೆನ್ಯೂ ಇಂದ BBMP ಲಿಮಿಟ್ ಬಂದು, ಯಾಕಂದ್ರೆ ಮೊದಲಿಗೆಲ್ಲ ರೆವೆನ್ಯೂ ಇರುತ್ತೆ, ಪುರಸಭೆ ಇರುತ್ತೆ, ಪಟ್ಟಣ ಪಂಚಾಯತಿ ಆಗಿರುತ್ತೆ, ನಗರಸಭೆ ಆಗಿರುತ್ತೆ. ಅವು ಯಾವ್ದು ಇವಾಗ BBMP ಬಂದಿದೆ ಅವೆಲ್ಲಾನು ನಿಮ್ಗೆ ಬಿ ಖಾತಾ ಅಂತಲೇ ಕನ್ಸಿಡರ್ ಮಾಡ್ತಾನೆ. ಮತ್ತೆ ನಿಮ್ಗೆ ಮುನ್ಸಿಪಲ್ ಆಗ್ಲಿ, ಪುರಸಭೆ ಆಗ್ಲಿ, ಅಥವಾ ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ ಅಲ್ಲಿ ಯಾವುದೇ ಲಿಮಿಟ್ ಅಲ್ಲಿ ಇದ್ರು ಕೂಡ ಕನ್ಸರ್ನ್ ಅಥಾರಿಟಿಯಿಂದ ನಿಮ್ಗೆ ಅಪ್ರೂವಲ್ ಆಗಿದ್ದರೆ ಆ ಅಪ್ರೂವಲ್ ಆಗಿರೋಕೆ ಅಲ್ಲಿ ಎ ಖಾತಾ ಕೊಡ್ತಾನೆ. ಮಿಕ್ಕದ ರೆವೆನ್ಯೂಕ್ಕೆಲ್ಲಾನು ನಿಮ್ಗೆ ಬಿ ಖಾತಾನೆ ಕೊಡೋದು. ಅದು ಮುನ್ಸಿಪಲ್ ಲಿಮಿಟ್ ಅಲ್ಲಿ ಇದ್ರು ಕೂಡ ನಿಮ್ಗೆ ಬಿ ಖಾತಾನೆ ಕೊಡೋದು. ಪ್ರತಿಯೊಬ್ರು ಜ್ಞಾಪಕ ಇಟ್ಕೊಳ್ಳಿ. ಯಾಕಂದ್ರೆ ಬಿ ಖಾತಾ ಒಂದು, ಈ ಖಾತಾ ಒಂದು, ಏನ್ ಕನ್ಫ್ಯೂಷನ್, ಎ ಖಾತಾ ಒಂದು, 3 ಇದೆ. ಅದ್ರಲ್ಲಿ ನಮ್ ಪ್ರಾಪರ್ಟಿಗೆ ಯಾವ್ದು ಸಿಗುತ್ತೆ ಅನ್ನೋದು ಕನ್ಫ್ಯೂಸ್ ಮಾಡ್ಕೋಬೇಡಿ. ರೆವೆನ್ಯೂ ಇಂದ ಯಾವ್ಯಾವ್ದು ಬಂದಿದೆ ಅವೆಲ್ಲಕ್ಕೂ ಬಿ ಖಾತಾನೆ ಸಿಗೋದು, 11B ಕೊಡೋದು ನಿಮ್ಗೆ. ಇವಾಗ BMRD ಅಪ್ರೂವಲ್ ಆಗಿರುತ್ತೆ, ಬೈಯಪ್ಪ ಅಪ್ರೂವಲ್ ಆಗಿರುತ್ತೆ, BMICP ಅಪ್ರೂವಲ್ ಆಗಿರುತ್ತೆ, BDA ಅಪ್ರೂವಲ್ ಆಗಿರುತ್ತೆ. ಇವೆಲ್ಲಕ್ಕೂ ಎ ಖಾತಾ ಕೊಡ್ತಾನೆ. ಇವಾಗ ಒಬ್ಬೊಬ್ರು DC ಕನ್ವರ್ಷನ್ ಮಾಡಿರ್ತಾರೆ, DC ಕನ್ವರ್ಷನ್ ಮಾಡ್ಬಿಟ್ಟು ಅದನ್ನ ಅಪ್ರೂವಲ್ ತಗೊಂಡಿರಲ್ಲ.
ಬರೀ ಸೈಟ್ ಮಾತ್ರನೇನೆ ಅದನ್ನ ವಿಂಗಡಣೆ ಮಾಡ್ಬಿಟ್ಟು ಬೈಫರಿಕೇಟ್ ಮಾಡ್ಬಿಟ್ಟು ಸೈಟ್ಗಳು ಸೇಲ್ ಮಾಡಿರ್ತಾರೆ. ಸೈಟ್ಗಳು ಸೇಲ್ ಮಾಡಿರೋಕೆ ಯಾಕೇಳಿ ಅಪ್ರೂವಲ್ ಮಾಡಿಸಿರಲ್ಲ ಅವರು, ಪ್ಲಾನ್ ಅಪ್ರೂವಲ್ ಇರಲ್ಲ. ಮತ್ತೆ DTCP ಅಪ್ರೂವಲ್ ರೂರಲ್ ಲಿಮಿಟ್ಗೆ ಹೋದ್ರೆ ನೀವು ಟೌನ್ ಪ್ಲಾನಿಂಗ್ ಲಿಮಿಟ್ ಏನ್ ಬರುತ್ತೆ ಅದು DTCP ಅಪ್ರೂವಲ್ ಮಾಡಿರೋಕ್ಕೂ ಕೂಡ ಪಕ್ಕ 11A ಕೊಡ್ತಾನೆ. ರೆವೆನ್ಯೂ ಯಾವ್ದಿದೆ DC ಕನ್ವರ್ಷನ್ ಪ್ಲಸ್ ಗ್ರಾಮ್ ಠಾಣಾ ರೆವೆನ್ಯೂ ಯಾವ್ದು ಬರುತ್ತೆ ಅವೆಲ್ಲದಕ್ಕೂ ನಿಮ್ಗೆ ಬಿ ಖಾತಾನೆ ಸಿಗೋದು. ಅಪ್ರೂವಲ್ ಯಾವ್ದಿರುತ್ತೆ ಆ ಅಪ್ರೂವಲ್ ಇರೋ ಸೈಟ್ಸ್ಗೆಲ್ಲಾನು ನಿಮ್ಗೆ ಎ ಖಾತಾ ಕೊಡ್ತಾನೆ. ಮುಂಚೆ ಎಲ್ಲಾನು ಇಲ್ಲಿ ಸಿಟಿಯಲ್ಲಿ ಯಾವ್ದು ಜೆನ್ಯೂನ್ ಎ ಖಾತಾ ಇತ್ತು ಅವಕ್ಕೆಲ್ಲಾನು 11A ನಿಮ್ಗೆ 100% ಇಶ್ಯೂ ಮಾಡ್ತಾನೆ. ಸ್ನೇಹಿತರೆ, ಯಾವುದೇ ಗೊಂದಲ ಇಟ್ಕೋಬೇಡಿ. ನಿಮ್ಗೆ ಎ ಖಾತಾನೇ ಇರ್ಲಿ ಅಥವಾ ಬಿ ಖಾತಾನೇ ಇರ್ಲಿ, ನಿಮ್ಗೆ 100% ರಿಜಿಸ್ಟ್ರೇಷನ್ ಅಂತೂ ಪಕ್ಕಾ ಆಗುತ್ತೆ. ಅದು ಯಾರು ಏನೇ ಹೇಳಿದ್ರು ಕೂಡ, ಯಾವುದೇ ಅಡ್ವೊಕೇಟ್ ಹೇಳಿ ಯಾರೇ ಹೇಳಿ ಏನು ಕೂಡ ನೀವು ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡಿ. ಯಾಕಂತ ಅಂದ್ರೆ ನಿಮ್ಗೆ ಎ ಖಾತಾ ಇದ್ರೂ ಆಗುತ್ತೆ, ಬಿ ಖಾತಾ ಇದ್ರೂ ಕೂಡ ನಿಮ್ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಆಗುತ್ತೆ. ನೀವು ಅಲ್ಲಿ ಎ ಖಾತಾ ಕೊಟ್ಟರು ತಲೆ ಕೆಡಿಸ್ಕೋಬೇಡಿ, ಬಿ ಖಾತಾ ಕೊಟ್ಟರು ಕೂಡ ತಲೆ ಕೆಡಿಸ್ಕೋಬೇಡಿ. ಎ ಖಾತಾ ಬಂದ್ಬಿಟ್ಟು ನಿಮ್ಗೆ ನಾನು ಯಾವ್ಯಾವ ಪ್ರಾಪರ್ಟಿಗೆ ಬರುತ್ತೆ, ಬಿ ಖಾತಾ ಯಾವ್ಯಾವ್ದು ಪ್ರಾಪರ್ಟಿಗೆ ಬರುತ್ತೆ ಅಂತ ಹೇಳಿದೆ. ಅದ್ರ ಬಗ್ಗೆ ಏನೇ ಗೊಂದಲ ಇದ್ರು ಕೂಡ ನೀವು ಕಮೆಂಟ್ ಮಾಡಿ. ಮತ್ತೆ ಇನ್ನು ಯಾರೆಲ್ಲ ಖಾತಾ ಮಾಡಿಸ್ಕೊಂಡಿಲ್ಲ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಮಾಡಿಸ್ಕೊಳ್ಳಕ್ಕೆ ಅಲ್ಲೇನಾದ್ರೂ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಅಂದ್ರೆ ಹೇಳಿ, ನನ್ನ ಕಡೆಯಿಂದಲೇನೆ ನಾನು ಮಾಡಿಕೊಡ್ತೇನೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.